मंत्री यतेंद्र सिद्धारमैया ने कहा, जहां राज्य के कुछ लोगों क्षेत्रों में बारिश हो रही है, वहीं कई इलाकों में अभी वर्षा नहीं हुई है। उत्तर कर्नाटक और कल्याण कर्नाटक क्षेत्र के किसान गंभीर कठिनाइयों का सामना कर रहे हैं। इन क्षेत्रों को सूखा प्रभावित घोषित करने और क्लाउड सीडिंग कराने की मांग कराई गई है। सरकार ने इस मुद्दे को गंभीरता से लिया है। मुख्यमंत्री पहले ही जल संकट और कम वर्षा की स्थिति की समीक्षा के लिए राज्य के सभी संभागों में समीक्षा बैठकें कर चुके हैं। स्टेट फ्यूनरल मैसूरिನಲ್ಲೇ ನಡೀತಿರೋದ್ರಿಂದ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಲ್ಲೇ ಇರಬೇಕಾಯಿತು. ಹಾಗೆ ನಿನ್ನೆ ಕಾರ್ಯಕ್ರಮ ರದ್ದು ಮಾಡ್ಕೊಂಡು ಇವತ್ತಿಗೆ ಬಂದಿದ್ದಾರೆ. ಆಗಲೇ ನಾವು ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ಮಳೆ ಕೊರತೆ ಆಗಿದೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಪ್ರತಿಯೊಂದು ಡಿವಿಷನಲ್ ಕೂಡ ಮೀಟಿಂಗ್ ತೆಗೆದುಕೊಂಡಿದ್ದಾರೆ. ನಾವು ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಮೀಟಿಂಗ್ಗಳನ್ನ ಮಾಡಿದ್ದೇವೆ, ಅಧಿಕಾರಿಗಳಿಂದ ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ, ನೀರಿನ ಸಮಸ್ಯೆ ಹೇಗಿದೆ ಅಂತ ತಿಳ್ಕೊಂಡಿದ್ದೇವೆ, ಅದಕ್ಕೆ ಏನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಸೂಚನೆ ಕೊಟ್ಟಿದ್ದೇವೆ. ಬರ ಪರಿಸ್ಥಿತಿ ಅಂತ ಘೋಷಣೆ ಮಾಡಬೇಕು ಅಂತಂದ್ರೆ ಸುಮ್ಮನೆ ಹಾಗೆ ಘೋಷಣೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಇಷ್ಟು ವಾರಗಳು ಮಳೆ ಕೊರತೆ ಆಗಬೇಕು, ಇಷ್ಟು ಪರ್ಸೆಂಟ್ ಡೆಫಿಸಿಟ್ ಆಗಬೇಕು, ಸಾಯಿಲ್ ಮಾಯಿಶ್ಚರ್ ಇಷ್ಟು ಕಮ್ಮಿ ಆಗಬೇಕು, ಬೆಳೆ ಹಾನಿ ಇಷ್ಟು ಆಗಿರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಕ್ರೈಟೀರಿಯಾ ಕೊಟ್ಟಿದೆ. ಆ ಕ್ರೈಟೀರಿಯಾ ಫುಲ್ಫಿಲ್ ಆದಾಗ ಆಗುತ್ತೆ. ಈ ಜುಲೈ ಎಂಡ್ ಅಲ್ಲಿ ಬಹುಶಃ ಅಷ್ಟು ಕ್ರೈಟೀರಿಯಾ ಎಲ್ಲ ಫುಲ್ ಆಗುತ್ತೆ. ಮಳೆ ಇನ್ನೂ ಇದೇ ರೀತಿ ಕೊರತೆ ಕಂಟಿನ್ಯೂ ಆದ್ರೆ ಅವಾಗ ಬರ ಪರಿಸ್ಥಿತಿ. ಬೇಲೆಗಳನ್ನು ಹೇಗೆ ಮಿಸ್ಯೂಸ್ ಮಾಡ್ಕೊಳಕ್ಕಾಗತ್ತೆ? ಬೇಲೆಗಳನ್ನು ಮಿಸ್ಯೂಸ್ ಮಾಡ್ಕೊಂಡ್ರು ಕೂಡ ಅಲ್ಟಿಮೇಟ್ಲಿ ಎನ್ಯೂಮರೇಷನ್ ಫಾರ್ಮ್ ಎಲ್ರಿಗೂ ಸಿಗುತ್ತೆ. ಆ ಎನ್ಯೂಮರೇಷನ್ ಫಾರ್ಮ್ ಅಲ್ಲಿ ಏನ್ ಮಾಹಿತಿ ಕೊಟ್ಟಿರ್ತಾರೆ ಅದನ್ನ ಎಲೆಕ್ಷನ್ ಕಮಿಷನ್ ಅವ್ರು ನೋಡ್ತಾರೆ ಅಲ್ವಾ? ನಾವ್ ಯಾರೋ ತಪ್ಪು ವೋಟರ್ ಅಲ್ಲದೆ ಇರೋರಿಗೆ, ಜೆನ್ಯೂನ್ ವೋಟರ್ಗಳಿಗೆ ನಾವು ಎನ್ಯೂಮರೇಷನ್ ಫಾರ್ಮ್ ಕೊಡ್ಸಿದ್ರು ಕೂಡ ಅದು ಎಲೆಕ್ಷನ್ ಕಮಿಷನ್ ಅವ್ರಿಗೆ ಗೊತ್ತಾಗೋದಿಲ್ವಾ? ಮತ್ತೆ 2025 ಅವ್ರ ವೋಟರ್ ಹೆಸರು ಇರಬೇಕು, 2002 ವೋಟರ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಇರಬೇಕು. ಆ ರೀತಿ ಇದ್ದಾಗ ಜೆನ್ಯೂನ್ ವೋಟರ್ಸ್ ಎಲ್ಲರಿಗೆ ಬೇರೆಯವ್ರಿಗೆ ನಾವು ಸೇರ್ಸಕ್ ಸಾಧ್ಯ ಆಗುತ್ತಾ? ಸುಮ್ನೆ ಬೇಕು ಅಂತ ಟೀಕೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ SIR ಮಾಡಿ ವೋಟರ್ ಹಕ್ಕುಗಳನ್ನ ಕಿತ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಿರೋರು ಅವರು, ಜನರ ಹಕ್ಕನ್ನು ಕಿತ್ಕೊಂಡು ಕೊಟ್ಟಿರೋರು ಅವರು. ನಾವು ಅವ್ರ ಹಕ್ಕು ಜನರ ಹಕ್ಕು ಕಿತ್ಕೊಳ್ಳದೆ ಇರೋಂಗ್ ಮಾಡ್ಬೇಕು ಅಂತ ಹೇಳಿ ಎಲ್ರಿಗೂ ಅರ್ಹ ವೋಟರ್ ಲಿಸ್ಟ್ ಅಲ್ಲಿ ಬರ್ಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಸುಳ್ಳು ಆರೋಪ ಮಾಡಿ ಜನರ ದಾರಿ ತಪ್ಪಿಸ್ತೇವೆ.